ಇವತ್ತು ಸಹ ಇದೆ. ನಾನು ಹೋಗೋ ಬರ್ಬೇಕಲ್ಲ, ನಾನು ಹೇಳ್ತೀನಿ, ನಾನು ನೆಟ್ಟಿಗಿರೋ ಗಿಡ ಇವತ್ತು ಬೆಸ್ಟ್ ದೊಡ್ಡದು ಮರ ಆಗಿದೆ ದೊಡ್ಡದಾಗಿ ಅಂತೇಳಿ ನಾನು ಡೈಲಿ ನೋಡಿ ನಮ್ಗೆ ಅದು ಹೆಮ್ಮೆ ಆಗುತ್ತೆ. ನೀವು ಅಷ್ಟೇ, ಏನು ಬೇರೆ ಎಲ್ಲೂ ಬಡೆಗೆ ಹೋಗ್ಬೇಡಿ. ಅಳಸಂದು ತಿಂತೀರಲ್ವಾ, ಬೀಜ ಇರುತ್ತಲ್ವಾ, ಯಾರ ಜಮೀನಿಗೆ ಹೋಗಕ್ಕೆ ಹೋಗ್ಬೇಡಿ, ನಿಮ್ಮ ಜಮೀನಲ್ಲೇ ಹಾಕಿ, ಆಯ್ತಾ? ಅದೇ ಉಟ್ಕೊಳ್ಳುತ್ತೆ, ಅದೇ ಮರ ಆಗುತ್ತೆ, ಅದೇ ದೊಡ್ಡದಾಗಿ ನಿಮ್ಗೆ ಆಕ್ಸಿಜನ್ ಸಿಗುತ್ತೆ, ಆಯ್ತಾ? ಆಮೇಲೆ ಇನ್ನೊಂದು ವಿಚಾರ ಹೇಳ್ತೆ, ಕಾನೂನು ಸಮುದ್ರ ಅದು ನಾವು ಇಷ್ಟು ತಿಳ್ಕೊಂಡಿಲ್ಲ, ಅದನ್ನು ಸ್ವಲ್ಪ ನಿಮಗೆ ಜನರಿಗೆ ಒಂದಿಷ್ಟು ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ. ಏನಪ್ಪ ಕಾನೂನು ಅಂದರೆ, ನಾವು ಹುಟ್ಟಿದ ದಿವಸದಿಂದ ಸಾಯೋವರೆಗೂ ನಮಗೆ ಗೊತ್ತಿಲ್ಲದೇನೋ ಕಾನೂನನ್ನು ನಾವು ಪಾಲನೆ ಮಾಡ್ಕೊಂಡು ಬರ್ತಾ ಇರ್ತೀವಿ. ಉದಾಹರಣೆಗೆ, ಒಬ್ಬ ಮಗು, ನಿಂದು ಬರ್ತ್ ಸರ್ಟಿಫಿಕೇಟ್ ಐತಿರಪ್ಪ, ಇದೆಯಾ? ನೀನು ಹುಟ್ಟಿದ ತಕ್ಷಣ ನೀನು ಬರ್ತ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅನ್ನೋದೇ ಕಾನೂನು, ಆಯ್ತಾ? ಒಂದು ಫಂಕ್ಷನಲ್ಲಿ ನೀಟಾಗಿ ಯೂನಿಫಾರ್ಮ್ ಹಾಕೊಂಡು ನೇರವಾಗಿ ಕುಂತ್ಕೋಬೇಕು ಅನ್ನೋದೇ ಕಾನೂನು. ನೀವು 10ವರೆಗೆ, ಎಷ್ಟು ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆಗೋದು? 9ವರೆಗೆ ಬರಲೇಬೇಕು ಶಾಲೆಗೆ ಅನ್ನೋದು ಅದು ಕಾನೂನು. ಆನಂತರ ಒಬ್ಬ ವ್ಯಕ್ತಿ ಸತ್ತೋದ್ರೂ ಸಹ ಅವನ ಡೆತ್ ಸರ್ಟಿಫಿಕೇಟು ಮಾಡಿಸ್ಬೇಕು ಅನ್ನೋದೇ ಕಾನೂನು. ಇನ್ನೊಂದು ನಿಮಗೆ ಒಂದು ಭಾಳ ಹೇಳ್ತೀನಿ, ಯಾರು ಇಲ್ಲಿ ಸ್ಕೂಟರ್ ಓಡಿಸ್ತೀರಿ? ಕೈ ಐತಿ? ಯಾರು ಧೈರ್ಯವಾಗೈತಿ? ಪರವಾಗಿಲ್ಲ, ಹೆಣ್ಮಕ್ಳು ಬರುತ್ತೆ, ಎಲ್ಲ ಓಡ್ತೀನಿ, ನನಗೆ ಗೊತ್ತು. ಹಾ, ನೀವೇನಾದ್ರೂ ನಿಮಗೆ 18 ವರ್ಷ ಆಗೋವರೆಗೆ ನೀವೇನಾದ್ರೂ ಕೈ ಇಟ್ಟು ಹೇಳ್ತೀನಿ, 18 ವರ್ಷ ಆಗೋದ್ರೊಳಗಡೆ 18 ನೀವೇನಾದ್ರೂ ಬೈಕ ಓಡಿಸಿ ಯಾರಿಗಾರು ಬುದ್ಧಿ ಕೈ ಕಾಲು ಮುರಿದೋದ್ರೆ ನಿಮ್ಮ ಅಪ್ಪಂಗೆ 25,000 ದಂಡ, ನಿಮಗೂ ದಂಡ. ಏನಾರ ಅಪ್ಪಿ ಅವ್ನು ಸತ್ತೋದ್ರೆ ಗೊತ್ತು ಹೆಂಗ್ ಹೊಡಿತೀರಿ ಅಂತವ, ರೋ ಅಂತ ಹೋಯ್ತೀರಿ, ರೋ ಅಂತ ಬರ್ತೀರಿ, ಹಂಗಿರುತ್ತೆ ಆಗ್ಯ ವಯಸ್ಸು. ಇವಾಗ ಮೊದಲಿತ್ತು ಏನೋ ಮೈನರ್ ಮಕ್ಳು ಏನಾದರೂ ಆಕ್ಸಿಡೆಂಟ್ ಮಾಡಿದ್ರೆ ಅವ್ರೇನು ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಲಕ ಅಂತೇಳಿ ಒಂದು ರಿಮ್ಯಾಂಡ್ ಅಂತ ಕೊಡ್ತಿದ್ರು, ಅಲ್ಲಿ ಪಾಠ ಮಾಡೋರು 1 ವಾರ ಹಿಂಗೆಲ್ಲ ಮಾಡಬೇಡಿ ಅಂತ ಹೇಳೋರು. ಇವಾಗ ಕಾನೂನು ಆ ಥರ ಇಲ್ಲ. ನೀನೇನಾದರೂ ಬೈಕ್ ಓಡಿಸಿ ನೀನೇನಾದ್ರು ಅಪಘಾತ ಮಾಡಿಸಿದ್ರೆ ಅದರಲ್ಲಿ ನಿಮ್ಮ ತಂದೆಗೆ 20,000 ರಿಂದ 25,000 ಕಡ್ಡಾಯವಾಗಿ ದಂಡ ಪಾವತಿ ಮಾಡಲೇಬೇಕು.